ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ವೇಳೆ ದೂರದರ್ಶನ ಕೇಂದ್ರದ ಮುಖ್ಯಸ್ಥರು ಹಾಗೂ ಉಪ ಮಹಾನಿರ್ದೇಶಕ ಎ ಹನುಮಂತು, ಕಾರ್ಯಕ್ರಮ ಮುಖ್ಯಸ್ಥರಾದ ಎಚ್ಎನ್ ಆರತಿ, ಸುದ್ದಿ ವಿಭಾಗದ ನಿರ್ದೇಶಕ ಬಿಎ ಕೇಶವಮೂರ್ತಿ, ಸಹಾಯಕ ನಿರ್ದೇಶಕರಾದ ಕೆಟಿ ಮೇಘನ, ಎಂಜಿನಿಯರ್ ವಿಭಾಗದ ನಿರ್ದೇಶಕ ಎಸ್ ಚಿನ್ನಸ್ವಾಮಿ, ಉಪನಿರ್ದೇಶಕ ಸತೀಶ್, ಸಹಾಯಕ ನಿರ್ದೇಶಕ ಎಲ್ ಗುರುರಾಜನ್, ಆಡಳಿತಾಧಿಕಾರಿ ಅಶ್ವಿನಿ, ಕಾರ್ಯಕ್ರಮ ನಿರ್ವಾಹಕರಾದ ರಮ್ಯಾ, ಎಂಎನ್ ಚಂದ್ರಕಲಾ, ಪರಿಶಿಷ್ಟ ಜಾತಿ ಪಂಗಡ ಉದ್ಯೋಗಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ಯಾಮ್ ಸುಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಹನುಮಂತು ಬಾಲ್ಯದಲ್ಲಿ ಎದುರಿಸಿದ ಕಹಿ ಘಟನೆಗಳನ್ನು ಮೆಟ್ಟಿ ನಿಂತು ಶಿಕ್ಷಣ ಪೂರೈಸುವ ಮೂಲಕ ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯಬೇಕಿದೆ ಎಂದರು. ಎಲ್ಲ ಕಡೆನೂ ಅವ್ರನ್ನ ಆರಾಧಿಸುತ್ತಾರೆ. ಯಾಕಂದ್ರೆ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳು ಜಸ್ಟ್ ರೀಇನ್ವೆಂಟ್ ದೆಮ್ಸೆಲ್ವ್ಸ್. ದೇ ವಿಲ್ ಬಿಕಮ್ ಮೋರ್ ರೆಲೆವೆಂಟ್ as time passes. ಸೊ ಈ ದಿನ ನಾವೆಲ್ಲರೂ ಸೇರಿ ಅವರ ಜಯಂತಿ ಉತ್ಸವವನ್ನು ಆಚರಿಸಿದ್ದೇವೆ. ಎಚ್ಎನ್ ಆರತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿಯ ಕುರಿತು ವಿಷಯ ಪ್ರಸ್ತಾಪಿಸಿ, ಕಷ್ಟದ ಸಂದರ್ಭದಲ್ಲೂ ಜೀವನದಲ್ಲಿ ಯಶಸ್ಸು ಕಂಡ ಅಪ್ರತಿಮ ನಾಯಕ, ಸಮಾಜದಲ್ಲಿ ಇಂದಿಗೂ ಮರ್ಯಾದಾ ಹತ್ಯೆ ಸೇರಿದಂತೆ ಇನ್ನಿತರ ಘಟನೆಗಳು ನಡೆಯುತ್ತಿರುವುದು ಆಶ್ಚರ್ಯದ ಸಂಗತಿ ಎಂದು ಹೇಳಿದರು. ಪ್ರೇರಣೆ ನಮ್ಮ ಹನುಮಂತು ಸರ್ ಅವರು ಆ ಕಾರ್ಯಕ್ರಮಕ್ಕೂ ನಾನು ಅಲ್ಲೊಂದು ಸೂರ್ಯ ಇಲ್ಲೊಂದು ಘನತೆ ಅಂತ ಟೈಟಲ್ ಕೊಟ್ಟೆ. ಯಾಕಂದ್ರೆ ಅವರು ಕೊಟ್ಟಿರುವಂತಹ ಸಂದೇಶ, ಅವರು ಸೂರ್ಯನ ತರ ಇಡೀ ಜಗತ್ತಿಗೆ ಅವರು ಕೊಟ್ಟಿರುವಂತಹ ಬೆಳಕು. ನಾವು ಇಲ್ಲಿ ಜ್ಞಾನದ ಒಂದು ಚಿಕ್ಕ ಚಿಕ್ಕ ಹಣತೆಗಳನ್ನ ಬೆಳೆಸಬಹುದಷ್ಟೇ. ಕೆಟಿ ಮೇಘನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವ್ಯಕ್ತಿ ಮಾತ್ರವಲ್ಲ, ಅವರೊಬ್ಬ ಶಕ್ತಿ. ಬಾಲ್ಯದ ದಿನಗಳಲ್ಲಿ ಕಷ್ಟ ಕೋಟಲೆ ಸಂಕೋಲೆಗಳನ್ನು ಎದುರಿಸಿ ಶಿಖರವಾಗಿ ನಿಂತ ಮಹಾನ್ ನಾಯಕ ಎಂದು ತಿಳಿಸಿದರು. ಅಂಥ ಎಲ್ಲ ಕಷ್ಟ ಸಂಕೋಲೆಗಳ ನಡುವೆಯೂ ಕೂಡ ತಮ್ಮನ್ನ ತಾವು ಯಾವುದಕ್ಕೂ ನಿಲ್ಲಿಸ್ಕೊಳ್ಳದೆ ಇದೆಲ್ಲವನ್ನ ಮೀರಿ ನಿಂತ್ರಲ್ಲ. ಬಹುಶಃ ನಾನು ನೀವು ಮತ್ಯಾರೋ ಆಗಿದ್ರೆ ಅಲ್ಲೇ ಇದ್ಬಿಡ್ತಿದ್ವೇನು. ಆದ್ರೆ ಇವೆಲ್ಲವನ್ನ ಮೀರಿ ಒಂದು ದೊಡ್ಡ ಶಿಖರವಾಗಿ, ಒಂದು ದೊಡ್ಡ ಪರ್ವತವಾಗಿ ನಿಂತ್ರಲ್ಲ. ನಿಜವಾಗ್ಲೂ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ನಮನವನ್ನ ಸಲ್ಲಿಸಬೇಕು ಅಂತ ನಾನು ಕೇಳ್ತೇನೆ. ಎಸ್ ಚಿನ್ನಸ್ವಾಮಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅನೇಕ ಸಮಸ್ಯೆ ಸವಾಲುಗಳನ್ನು ಎದುರಿಸಿ ಪದವಿ ಪಡೆದಿರುವುದು ಎಲ್ಲರಿಗೂ ಮಾದರಿ ಮತ್ತು ಅನುಕರಣೀಯ ಎಂದು ತಿಳಿಸಿದರು. ಸತೀಶ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೋಟ್ಯಂತರ ಜನರ ಆಶಾಕಿರಣ, ಜ್ಞಾನದ ಗಣಿಯಾಗಿದ್ದರು. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದರು. ಎಲ್ಲರಿಗೂ ಬೇಕು ಶಿಕ್ಷಣದಿಂದ ಜೀವನ ನಿರ್ವಹಣೆಯಿಂದ ಅಭಿವೃದ್ಧಿಯಿಂದ ದೇಶದ ಪ್ರಗತಿ. ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಶಿಕ್ಷಣ ಬಹಳ ಮುಖ್ಯ ಎಂದು ಅವರು ಪ್ರತಿಪಾದಿಸಿದರು. ಎಲ್ ಗುರುರಾಜನ್ ದೇಶಕ್ಕೆ ಅತ್ಯುತ್ತಮ ಸಂವಿಧಾನವನ್ನು ನೀಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಗುಣಗಾನ ಮಾಡಿದರು. He has made a revolutionary role in shaping not just a select community but the entire nation, being the father of the constitution. ಅಶ್ವಿನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯಬೇಕಾಗಿದೆ. ಇದಕ್ಕಾಗಿ ಶ್ರಮ, ದೃಢ ಸಂಕಲ್ಪ ಮತ್ತು ಶಿಕ್ಷಣ ಅಗತ್ಯ ಎಂದರು. ಮೂರನೇದು ದೃಢ ಸಂಕಲ್ಪ ಇರಬೇಕು. ಯಾವುದೇ ಕೆಲಸ ಮಾಡೋದಿದ್ರು ಇದು ಮೂರು ಇದ್ರೆ, ಯಾವುದೇ ಒಂದು ಪ್ರಸಂಗ ಇರ್ಬೋದು, ಸನ್ನಿವೇಶ ಇರ್ಬೋದು, ಆ ಒಂದು ತಕ್ಕಂತೆ ನಮಗೆ ಅದರ ಬಗ್ಗೆ ಜ್ಞಾನ ಇರಬೇಕು, ಅದ್ರ ಬಗ್ಗೆ ನಾವು ಶ್ರಮ ವಹಿಸಿ ಕೆಲಸ ಮಾಡಬೇಕು, ಮತ್ತೆ ದೃಢವಾದ ಸಂಕಲ್ಪ ಇರಬೇಕು ಅನ್ನೋದನ್ನ ನಾನು ನಂಬ್ಕೊಂಡಿದ್ದೀನಿ. ರಮ್ಯಾ ಸಮಾಜದಲ್ಲಿ ಹಲವು ಮಂದಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಹೇಳಿದರು. ಸೊ ನಮ್ಮೆಲ್ಲರಿಗೂ ಅಷ್ಟು ದೊಡ್ಡ ವಿಚಾರಗಳು ತಿಳ್ಕೊಳ್ಳಕ್ಕೂ ಆಚರಿಸಕ್ಕೂ ಆಗಲ್ಲ. ಆದ್ರೂ ವಿ ಆರ್ ಹಿಯರ್ ಮೇಕಿಂಗ್ ಎ ಬೆಟರ್ ಲೈಫ್ ಬಿಕಾಸ್ ಆಫ್ ಬೋತ್ ಆಫ್ ದೆಮ್. ಎಂಎನ್ ಚಂದ್ರಕಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರೂ ಪಾಲಿಸುವುದು ಅವಶ್ಯವಾಗಿದೆ ಎಂದರು. ಅದಕ್ಕೊಂದು ಬೆಲೆ ಇರುತ್ತೆ ಅನ್ನೋದು ನನ್ನ ಉದ್ದೇಶ ಮತ್ತೆ ಅಭಿಪ್ರಾಯ. ಅದಕ್ಕೆ
ಎಲ್ಲ ಕೈ ಜೋಡಿಸಬೇಕು, ಎಲ್ಲ ಒಂದಾಗಿ ಮಾತ್ರ ಅವರ ಚಿಂತನೆಗಳನ್ನ ಸಾಕಾರ ಮಾಡಲು ನಾವು ಯಶಸ್ವಿ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಶ್ಯಾಮ್ ಸುಂದರ್, ಜಗತ್ತಿಗೆ ಅತ್ಯುತ್ತಮ ಸಂವಿಧಾನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ದಿಕ್ಕನ್ನು ಬದಲಿಸಿದ ಮಹಾನ್ ದಾರ್ಶನಿಕ, ವಿಶ್ವಜ್ಞಾನಿ, ಅತ್ಯುತ್ತಮ ಸಂವಿಧಾನದ ಮೂಲಕ ಎಲ್ಲರಿಗೂ ನ್ಯಾಯ ಒದಗಿಸಿದ ಚೇತನ ಎಂದು ಹೇಳಿದರು. ಇವನ್ನ ನಾವು ಮೆಟ್ಟಿ ನಿಲ್ಲಬೇಕು, ಇಂಥವೆಲ್ಲ ದೂರ ಹೋಗಬೇಕು. ಆದ್ರೆ ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ನಾವು ಸಂವಿಧಾನಬದ್ಧವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ.